ಈ ಉತ್ತರ ಕನ್ನಡ ಚಿತ್ರಕ್ಕೆ ಯಾರು ಬರ್ಬೋದು ಅನ್ಸುತ್ತೆ? ಯಾರು ಬರುವಂಥ ಪಾರ್ಟಿ ಯಾರು ಸ್ಟ್ರಗಲ್ ಮಾಡಿದ್ದಾರೆ, ಯಾರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಪಬ್ಲಿಕ್ ಅವ್ರಿಗೆ ನೋಡಿ ವೋಟ್ ಕೊಡ್ಬೋದು. ಈಗ ಇಷ್ಟು ವರ್ಷದ್ದು ನಾವು ಎಲ್ಲೋ 10 ವರ್ಷದಲ್ಲೇ ನೋಡ್ತಾ ಇದ್ದೇವೆ, ಗ್ಯಾರಂಟಿ 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 ಅಂತೆ. ಗ್ಯಾರಂಟಿ ಒಳಗೆ ಏನು ಗ್ಯಾರಂಟಿ ಸಿಗ್ತಾ ಇಲ್ಲ 10 ವರ್ಷದಲ್ಲಿ ಸೆಂಟ್ರಲ್ನಿಂದ. ಈಗ ಎಲ್ಲ ಪ್ರಾಮಿಸಸ್ ಮಾಡಿದ್ದು ಎಲ್ಲ ಏನೂ ಸಿಗ್ತಾ ಇಲ್ಲ. 15 ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಅದರ ಸಲುವಾಗಿ ಪಬ್ಲಿಕ್ ಮ್ಯಾಗೆ ಈಗ ಡಿಪೆಂಡ್ ಉಂಟು, ಅವರು ಯಾರಿಗೆ ಕೊಡಬೇಕು, ಯಾರಿಗೆ ತರಬೇಕು, ಇದು ಪಬ್ಲಿಕ್ ಸರ್, ಡಿಸೈಡ್ ಯಾಕೆ ಮಾಡ್ಬೋದು. ಅಂದ್ರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಹೇಳ್ಬಿಟ್ಟಿದ್ರು, ಕೆಲವೊಂದು ಜನ ಬಡವ್ರಿಗೆ ಯೂಸ್ ಆಗ್ತಾ ಇದೆ ಅಂತ ಇದ್ದಾರೆ. ಹೌದು. ಅದ್ರ ಸಲುವಾಗಿ ಈ ಬಾರಿ ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಬದಲಾವಣೆ ಆಗ್ಬೋದಾ? ಬದಲಾವಣೆಯ ಆಗ್ತಾ ಇದೆ, ಈಗ ಇಲ್ಲ ಅಂತಿಲ್ಲ, ಆಗ್ತಾ ಇದೆ. ಪಬ್ಲಿಕ್ಕಿಗೆ, ಜನರಿಗೆ ಏನು ಅನುಕೂಲ ಆಗಿದೆ ಆ ಜನರೇ ಅವರು ಅರ್ಥ ಮಾಡಿಕೊಳ್ಳಬೇಕು. ಸರ್, ಈ ಸರಿ ಕಾಂಗ್ರೆಸ್ಗೆ ನಿಂಬಾಳ್ಕರ್ ಅಂಜನಿ ನಿಂಬಾಳ್ಕರ್ ಇರಬೇಕು. ಇದು ಪಕ್ಷದ ವಿಷಯವಾಗಿ ನಾವು ಏನು ಮಾತಾಡೋದಿಲ್ಲ, ವಿಚಾರ ಬೇಡ, ಪಕ್ಷ ವಿಚಾರ ಮಾತಾಡೋದಿಲ್ಲ. ಯಾರು ಹೆಲ್ಪ್ ಮಾಡಿದ್ದಾರೆ, ಯಾರು ಪಬ್ಲಿಕ್ಕಿಗೆ ಸಹಾಯ ಮಾಡಿದ್ದಾರೆ, ಪಬ್ಲಿಕ್ಗೆ ಅನುಕೂಲತೆ ಯಾರು ಮಾಡಿದ್ದಾರೆ, ಅದು ಪಬ್ಲಿಕ್ ಯೋಚನೆ ಮಾಡಬೇಕು.